ಆಸ್ಪತ್ರೆಯಲ್ಲಿ ವೈದ್ಯರೆಲ್ಲ ಕುಣಿಯೋಕೆ ಡ್ಯಾನ್ಸರ್ಸ್ ಗಳನ್ನ ಕರೆಸ್ತಾರೆ ಅಂತ ಹೇಳಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರ ವಿರುದ್ಧ ಜನರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯನ್ನ ಕಲಾವಿದರಿಗೆ ಬಿಟ್ಟುಕೊಟ್ಟು ಶಾಸಕರು ಎಡವಟ್ಟು ಮಾಡಿದ್ದಾರೆ. ಅರಕೆರೆ ಗ್ರಾಮದ ಆಸ್ಪತ್ರೆಯಲ್ಲಿ ಕಲಾವಿದರು ರೀಲ್ಸ್ ಮಾಡಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ವೈದ್ಯರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಆದ್ರೆ ಶಾಸಕರು ಮಾತ್ರ ಇದಕ್ಕೆ ಕ್ಯಾರೆ ಅಂತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಆಸ್ಪತ್ರೆಯಲ್ಲಿ ಕಲಾವಿದರಿಗೆ ತಂಗೋದಕ್ಕೆ ಮೇಕಪ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿರೋದಕ್ಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿರುವಂತಹ ಇಷ್ಟು ದೊಡ್ಡ ಸಮಸ್ಯೆಗೆ ಜನರು ತಮ್ಮ ಮನವಿ ಇಡ್ತಾ ಇದ್ರು ಕೂಡ ಶಾಸಕರು ಇದಕ್ಕೆ ಸ್ಪಂದನೆ ನೀಡ್ತಿಲ್ಲ. ಇದೇನು ಆಸ್ಪತ್ರೆನ ಮತ್ತೊಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಬಂದಂತ ಡ್ಯಾನ್ಸರ್ಗಳಿಗೆ ಕಲಾವಿದರಿಗೆ ಅಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ, ಮೇಕಪ್ಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತಂದ್ರೆ ಇದೇನು ಆಸ್ಪತ್ರೆನ ಇಲ್ವಾ ಅಂತ ಹೇಳಿ ಈಗ ಜನರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಆದ್ರೂ ಕೂಡ ಇದರ ಬಗ್ಗೆ ಯಾರಿಗೂ ಕೂಡ ಗಮನ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. 10:30 ಆಗೈತೆ ನೋಡಿ, ಒಬ್ರು ಡಾಕ್ಟರ್ ಇಲ್ಲ ಇಲ್ಲಿ ಅರಕೆರೆ ಹಾಸ್ಪಿಟಲ್ ಅಲ್ಲಿ. ಒಬ್ರು ಡಾಕ್ಟರ್ ಇಲ್ಲ. 10:30 ಆಗೈತೆ. ಒಂದು ಎಮರ್ಜೆನ್ಸಿ ಕೇಸ್ ಪಾಪು ಕರ್ಕ ಬಂದ್ರೆ ಒಬ್ರು ಡಾಕ್ಟರ್ ಇಲ್ಲ ಇಲ್ಲಿ. ಇದಕ್ಕೇನ್ ಉತ್ತರ ಕೊಡ್ತೀರಾ? MLA ಅವರೇ, ಬಾಬಣ್ಣವರೇ ಉತ್ತರ ಕೊಡಿ ಅಷ್ಟೇ. ಒಬ್ರು ಡಾಕ್ಟರ್ ಇಲ್ಲ. ಇಡೀ ಹಾಸ್ಪಿಟಲ್ ಹುಡುಕಡ್ತೀವಿ ಅಂದ್ರು. ಅದೇನು ಎಮರ್ಜೆನ್ಸಿ ಕೇಸ್ ಬಂದ್ರೆ ನೀವೇನ್ ಮಾಡ್ತೀರಾ? ಮಕ್ಳುಗಳಿಗೆ ಏನಾರ ಆದ್ರೆ ಏನ್ ಉತ್ತರ ಕೊಡ್ತೀರಾ ಹೇಳಿ ಬೇಗ. ಇಷ್ಟು ಎಮರ್ಜೆನ್ಸಿ ಕೇಸ್ ಬಂದಿರೋದು ಅದು ನಮ್ಮನೆ ಪಾಪುಗೆ ಆಗೈತೆ. ಏನ್ ಹೇಳಿ? ನಮ್ಮನೆ ಪಾಪುಗೆ ಆಗೈತೆ. ಇದಕ್ಕೇನ್ ಉತ್ತರ ಕೊಡ್ತೀರಾ? ಆದಷ್ಟು ಬೇಗ ಕೊಡಿ. ನೀವ್ ಯಾವ ಪಕ್ಷ? ನನ್ಗೆ ಅದೆಲ್ಲ ಬೇಕಾಗಿಲ್ಲ. ಒಬ್ರು ಡಾಕ್ಟರ್ ಇಲ್ಲ. ನೋಡಿ ಎಷ್ಟು ಜನ ಪೇಷಂಟ್ ಕಾಯ್ತವ್ರೆ. ನಾನು ಒಬ್ನೇ ಆಗಿದ್ರೆ ಓಕೆ ಒಪ್ಕೊಳ್ತೀನಿ. ಎಷ್ಟು ಜನ ಪೇಷಂಟ್ ಕಾಯ್ತವ್ರೆ. ಆಗ ನೀವ್ ಎಷ್ಟು ಗಂಟೆ ಏನ್ ಕಾಯ್ತಿದ್ದೀರಕ್ಕ? 1 ಅವರ್. ಅಣ್ಣ ನೀವ್ ಎಷ್ಟು ಗಂಟೆ ಏನ್ ಕಾಯ್ತಿದ್ದೀರಣ್ಣ? ಎಷ್ಟು ಗಂಟೆ ಏನ್ ಕಾಯ್ತಿದ್ದೀರಿ ಡಾಕ್ಟರ್ಗೆ? ಅರ್ಧ ಗಂಟೆ. ತಾತ ನೀವ್ ಎಷ್ಟು ಗಂಟೆ ಏನ್ ಕಾಯ್ತೀರಿ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಇಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರನ್ನ ಗ್ರಾಮಸ್ಥರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಒಂದ್ ಕಡೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಜನರು ಪರದಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಕಲಾವಿದರು ಬಂದು ಹಾಸ್ಪಿಟಲ್ ನಲ್ಲಿ ರೀಲ್ಸ್ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಇದರ ಬಗ್ಗೆ ಏನಾದ್ರೂ ಪ್ರತಿಕ್ರಿಯೆ, ಸ್ಪಂದನೆ ಸಿಕ್ಕಿದೆಯಾ? ಅದು ಸ್ಪಂದನ, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅಂದ್ರೂ ಕೂಡ ಈಗ ಕುಣಿಯೋಕೆ ಡ್ಯಾನ್ಸರ್ ಅನ್ನ ಕೂಡ ಶಾಸಕರು ಕರೆಸಿರುವಂತದ್ದು. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರ ವಿರುದ್ಧ ಈಗ ಕ್ಷೇತ್ರದಲ್ಲಿ ಒಂದು ಅಸಮಾಧಾನ ಕೂಡ ಮೂಡಿದೆ ಅಂತ ಹೇಳಾಗ್ತಾ ಇರುವಂತದ್ದು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಲಾವಿದರಿಗೆ ಉಳಿಯಲು ಬಿಟ್ಟುಕೊಟ್ಟಂತ ಶಾಸಕರು ಈಗ ಎಡವಟ್ಟನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಕಲಾವಿದರಿಗೆ ಉಳ್ಕೊಳ್ಳಿಕ್ಕೆ ಒಂದು ಏನು ವ್ಯವಸ್ಥೆಯನ್ನ ಮಾಡಿದ್ರು. ಈಗ ರೀಲ್ಸ್ಗೆ ವ್ಯಾಪಕ ಆಕ್ರೋಶ ಕೂಡ. ಆ ಕಲಾವಿದರು ಏನು ಆಸ್ಪತ್ರೆಗೆ ಉಳ್ಕೊಂಡಿರೋ ಅವರು ರೀಲ್ಸ್ ಗಳನ್ನ ಕೂಡ ಮಾಡಿ ಆ ಒಂದು ಅರಿವು ಸಾಮಾಜಿಕ ಜಾಲದಲ್ಲಿ ಕೂಡ ಅರಿವು. ಈಗ ಅದು ವ್ಯಾಪಕವಾಗಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಈ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ನಿತ್ಯವೂ ಜನರು ಪರದಾಡ್ತಾ ಇದ್ದಾರೆ. ಅದರ ಶಾಸಕರ ಗಮನಕ್ಕೆ ಇದ್ರೂ ಕೂಡ ಕ್ಯಾರೆ ಎಂತ ಇಲ್ಲ ಅಂತ ಕೂಡ ಕ್ಷೇತ್ರದ ಜನತೆ ಶಾಪ ಆಗ್ತಾ ಇರುವಂತದ್ದು. ಮೊನ್ನೆ ತಮ್ಮ ತಾಯಿಯ ಹುಟ್ಟುಹಬ್ಬದ ದಿನ ಗ್ರಾಮದಲ್ಲಿ ಏನೋ ಒಂದು ನಾಟಕವನ್ನ ಕೂಡ ಆಡ್ತಿದ್ರು. ಆ ಒಂದು ಕಲಾವಿದರನ್ನ ಕರೆಸಿ ಮನೋರಂಜನೆ ಕಾರ್ಯಕ್ರಮವನ್ನ ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಆ ಕಲಾವಿದರು ತಂಗಲು ಒಂದು ಮೇಕಪ್ ಅನ್ನ ಮಾಡ್ಕೊಳ್ಳಲು ಆಸ್ಪತ್ರೆಯ ಕೂಡ ಬಿಟ್ಕೊಟ್ಟಿದ್ರು. ಈ ಒಂದು ವೇಳೆ ಏನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆ ಆಸ್ಪತ್ರೆಯಲ್ಲಿ ಉಳ್ಕೊಂಡಿದ್ದಂತ ಕಲಾವಿದರು ಮಾಡಿರುವಂತ ರೀಲ್ಸ್ ಗಳು ಈಗ ಸಾಕಷ್ಟು ವೈರಲ್ ಆಗಿರುವಂತದ್ದು. ಶಾಸಕರ ಈ ಒಂದು ಎಡವಟ್ಟು ಈಗ ಕ್ಷೇತ್ರದಲ್ಲಿ ಆ ಒಂದು ಚರ್ಚೆಗೆ ಕೂಡ ಸಾಕಷ್ಟು ಕಾರಣ ಆಗಿರುವಂತದ್ದು. ಸುನಿಧಿ, ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. 10:30 ಆಗೈತೆ ನೋಡಿ, ಒಬ್ರು ಡಾಕ್ಟರ್ ಇಲ್ಲ ಇಲ್ಲಿ ಅರಕೆರೆ ಹಾಸ್ಪಿಟಲ್ ಅಲ್ಲಿ. ಒಬ್ರು ಡಾಕ್ಟರ್ ಇಲ್ಲ. 10:30 ಆಗೈತೆ. ಒಂದು ಎಮರ್ಜೆನ್ಸಿ ಕೇಸ್ ಪಾಪು ಕರ್ಕ ಬಂದ್ರೆ ಒಬ್ರು ಡಾಕ್ಟರ್ ಇಲ್ಲ ಇಲ್ಲಿ.